ಅಲ್ರಿ ಚಿಕ್ಕಮ್ಮರ ಸುಮ್ಮನೆ ಈಗ ನೋಡ್ರಿ ನಾ ಸಣ್ಣಕ್ಕೆ ಮಾತಾಡಕ ಮತ್ತೆ ಹೌದ್ರಿ ಗಣಮಕ್ಳು ಹಂಗೆ ಮಾತಾಡ್ತಾರೆ ಮತ್ತೆ ಎಲ್ಲಿದ್ ರೊಕ್ಕ ಏನು ಎತ್ತ ಅಂತೇಳಿ ನೀವು ಹೇಳ್ಬಿಡ್ರಲ್ಲ ಯಾರ ರೊಕ್ಕ ಅಂತೇಳಿ ಸುಮ್ಕುಂದ್ರ ಮಿಟಕ್ಲಾಡಿ ನೀವ ಬೇಕೆತ್ತಾಗ ನೀ ಮನೆಗೆ ಬಂದಿಂದ ನನಗೆಲ್ಲ ಈ ಮನೆಯಿಂದ ಬರೋದು ಕಡಿಮೆ ಆಗಿದ್ದು ಇಲ್ಲ ನಮ್ಮವ್ವ ಕೈಪಲ್ ಕೊಡ್ತಿದ್ಲು ಕಾಳು ಕಡಿ ಕೊಡ್ತಿದ್ಲು ಮಾಡಿದ್ದ ಅಡಿಗೆ ಕೊಡ್ತಿದ್ಲು ಒಂದು ಸೋಪು ಊದಿನ ಕಡ್ಡಿಯಿಂದ ಹಿಡಿದು ಎಲ್ಲ ಕೊಟ್ಟಿರ್ತಿದ್ಲು ನೀ ಬಂದಿ ಈ ಮನೆಗೆ ನನ್ನ ಮನೆಗೆ ಬರೋದು ಎಲ್ಲ ರೇಷನ್ ಬಂದ್ ಮಾಡಿ ಮತ್ತೆ ಏನ್ ಮಾಡ್ಬೇಕು ನಳ್ಳಾಕತ್ತೇವೆ ನಾವು ಮತ್ತೆ ನಡಕ್ ಬಂದಾಳಿಲ್ಲ ಚಿಕ್ಕಮ್ಮರೇ ಅಂತೇಳಿ ಮುಚ್ಚು ನೀ ಬಾಯಿ ಯಕ್ಕ ಸರಿ ಇವತ್ತು ತುಳಿದ ಬಿಡ್ತಾನೆ ಕಿರಿ ಹೇಳ್ತೀನ ಕಪಾಳ ಕೊಡ್ಲೆ ಒಂದು ಹೊಡಿ ನೋಡೋಣ ಹೊಡಿ ನೋಡೋಣ ನಿಮ್ಮ ಅಪ್ಪ ಕೊಟ್ಟಿದ್ದು ಹೊಡೆದ್ಬಿಡು ನೋಡೋಣ 3 ಕಾಸು ದುಡಿ ಹೋಗಿತ್ತಲ್ಲ ನಾನು ಹೊಡಕ್ ಬರ್ತೀನಿ ನೀನು ಎಷ್ಟರ ಮೈಯಾಗ ಎಡ್ಡಿರ್ಬೇಕು ನಿನಗೆ ಎಷ್ಟರ ನಣ ಕಟ್ಟಿರ್ಬೇಕು ನಿನಗ ಮಾಡ್ತಂತ ತಡಿ ನಿನಗ ಯಾಕ ನಾ ಬೇಕಂತ ಹೊಡೆದಿಲ್ಲ ಯವ್ವ ನಿನ್ನ ಮಗಳ ಅಡ್ಡ ಹಿಡ್ದಕ್ಕೆ ಇವತ್ತು ಬೇಷಕ್ ಬೀಳ್ತಿತ್ತ ಬಾ ನಿನ್ನ ಮಗಳಿಗೆ ಇಲ್ಲಿಕಂದ್ರ ಸುಮ್ಕುಂದ್ರೆ ಆಗಲಿಂದ ಅದನ್ನ ಮಾಡಾಕತ್ತಿ ಎಲ್ಲಿದ್ ಬಂತ ಹೇಳವಳ ಬಿಡವಳ ಕೂಡ್ಸಿಟ್ಟಿದ್ದೆ ಅಂತಾಳ ಎಲ್ಲಿಂದ ಕೂಡ್ಸಿಡ್ತಾಳ ಏನ್ ಹಂಗ ಹೆಚ್ಚಿಗೆ ರೊಕ್ಕ ಕೊಟ್ಟಿರ್ತೇವನ ಆಕಿ ಕೂಡ್ಸಿಡ್ಕೊಳಕ್ ಏನ ಕಾಲ್ ಹೊಡಕ್ ಹೋಗಿದ್ದ ಹೂ ಮಾರಕ್ ಹೋಗಿದ್ದ ಸುಮ್ ಕುಂದ್ರ ನೀನ್ ಹಿಂಗೆಲ್ಲ ವಿಚಾರಿಸಬಾರ್ದು ಈಕೇನ ಹಾದಿನ ತಪ್ಪ್ಯಾಳ ಈಕಿ ನಾಯಿ ಹೊಡೆದು ಹೊರಗೆ ಹಾಕ್ಬೇಕು ಈಕಿನ ಏನ ನನ್ನ ಮಕ್ಕಳು ನಾನು ನೋಡ್ಕೋತೇನೆ ಇಕ್ಕಿ ಮಾತ್ರ ಬೇಕಾಗಿಲ್ಲ ಮತ್ತೆ ಇಕ್ಕಿ ಬುದ್ಧಿನ ಅವೇ ಆಡು ಹೆಣ್ಮಕ್ಳು ಕಲ್ತಿರ್ತಾವ ನನ್ನ ಮಕ್ಕಳು ಕಲಿ ಅಂತ ನಾ ಏನ್ ಮಾಡಿಲ್ಲ ಹೋಗು ಏಯ್ ಮುಚ್ಚಬಾಯ್ ಆಗಲಿಂದ ನಾನು ನೋಡಾತನಗ ಎದುರು ವಾಚ್ಯ ಅಲ್ಲ ನಾನು ಸೊಸಿಗೆ ಬಾಯಿ ಬಂದಂಗ ಬೈಯಾಕ ನಿನಗೇನು ಅಧಿಕಾರ ಐತಿ ನೋಡೋ ಈ ಮನೆ ಸೊಸಿ ಅದಾಳಕ್ಕೆ ಆಗಲೇ ನಾನು ನಿನ್ನ ಕೇಳಬೇಕಂದ ಅಲ್ಲಿ ಮಟ ಈ ಬಾಡೆ ಇಷ್ಟ ವ್ಯವಸ್ಥಲ್ಲ ಅಲ್ಲ ನನ್ನ ಸೊಸಿಗೆ ನೀ ಬಂದಿ ಹಿಂಗಾಗೈತೆ ಅಂತೀಯಲ್ಲ ಮತ್ತೆ ಹೌದಾ ಗಂಡ ದುಡ್ದಿದ್ದೀನಿ ಜಪಾನ್ ಮಾಡಿ ಇಟ್ಕೊಳಕತ್ತಾಳಕ್ಕೆ ಹಂಗಂತ ಮನೆ ಹೆಣ್ಮಕ್ಳು ಏನು ಕೊಡಬಾರ್ದು ಅಂತ ಹೇಳತ್ತಿಲ್ಲ ನೀವು ಏನು ಈ ಸಂಸಾರಕ್ಕೆ ಅದಿರಲ್ಲ ಇಷ್ಟು ವರ್ಷ ನೋಡ್ಕೊಂಡಿರ್ತೀವ ಇನ್ನೂ ಮಾಡಂದ್ರ ಅವ್ರದ್ದು ಮುಂದೆ ಮಕ್ಳು ಮರಿ ಆಸ್ತಿ ಅಡುಗೆ ಮಾಡ್ಕೋಬೇಕ ಬೇಡ ಅವರು ಅದಕ್ಕೆ ಅವರು ಬೇಡಾರ ನೋಡು ಮಂಜವ್ವ ಮನೆ ಹೆಣ್ಮಕ್ಳಿಗೆ ಎಲ್ಲ ಕೊಡ್ಬೇಕು ಅಂತ ಅನ್ನಕ್ಕೆ ಹೋಗ್ಬೇಡ ಯಾಕಂದ್ರೆ ಎಲ್ಲರಿಗೆ ಅಷ್ಟೇ ಈಗಿನ ಕಾಲಮಾನದಾಗ ಅವ್ರ ಜೀವನ ಅವ್ರಿಗೆ ಒಜ್ಜಾಗಿರ್ತೈತಿ ನಮ್ಮನ್ನು ನೋಡ್ಬೇಕು ಅವ್ರದ್ದು ಮಾಡ್ಕೋಬೇಕು ಅಂತ ಯಾರು ನೀವು ಅನ್ಕೋತಿರಲ್ಲ ಇದು ಭಾಳ ದೊಡ್ಡ ತಪ್ಪಿದೆ ಯಾಕಂದ್ರೆ ನಿಮಗೆ ಇನ್ನೊಬ್ರು ಬಂದು ನಿಮ್ಮ ಮೈ ಮ್ಯಾಗ ಕುಂತಾರಂದ್ರೆ ನಮ್ಮ ಜೀವನ ಸಾಕ್ರಿ ಅಂತೇಳಿ ನಿಮಗೆ ಹೆಂಗೆ ತ್ರಾಸ ಆಕತಿ ಅದನ್ನ ಯೋಚನೆ ಮಾಡ್ಬೇಕಲ್ಲ ಏನು ಈಗ ನೀನು ಎಲ್ಲ ನಿಮ್ಮ ಅಣ್ಣನ ಮ್ಯಾಗ ಡಿಪೆಂಡ್ ಹಾಕೊಂಡು ನಿಂತಂದ್ರೆ ಮತ್ತಲ್ಲ ಅವ ಎಲ್ಲಿಂದ ಮಾಡ್ಬೇಕು ಅವ ಎಷ್ಟಂತ ತರ್ಬೇಕವ ವಿಚಾರ ಮಾಡ್ಬೇಕಲ್ಲ ನೀನು ಈಗ ರೊಕ್ಕ ಎಲ್ಲಿದು ಏನು ಹೇಳು ನೋಡುವ ಈಗಿನ ಈಗ 10,000 ರೂಪಾಯಿ ಏನು ಸಾಲ ಮಾಡಿದ್ಲಲ್ಲ ನಿನ್ನ ಕಡೆ ಅದ್ರಾಗ 8,000 ಎಟ ಉಳ್ದತಿ ಅಲ್ಲಿಟ್ಟಾಳ ನೋಡೇನು ನಾನು ಆ ರೊಕ್ಕ ತಂದು ನೀನು ಕೊಡ್ತೇನೆ ಏನ ಶಾಂತವ ಆ ರೊಕ್ಕ ನೀನೇ ಇಟ್ಕೋ ನಿನ್ನ ಮಗಳ ಕೈಯಾಗೂ ಕೊಡಕ್ಕೆ ಹೋಗ್ಬೇಡ ಆ ರೊಕ್ಕ ಎಲ್ಲಿದ್ ಬಂತು ಏನು ನೀವು ವಿಚಾರಿಸ್ಕೊ ಮಾವರ ನಿಮ್ಗೆ ಹೇಳೋದ ಮರ್ತ್ಬಿಟ್ಟೆ ಪೊಲೀಸರು ಬರ್ತಾರಂತ್ರಿ ಆ ಕೋಟಾ ನೋಟ್ ಎಲ್ಲದಾವು ಏನು ಪತ್ತೆ ಹಚ್ಚಿ ನಾಯಿ ಮೂಸ್ಕೊಂತ ಹೋಗ್ಕತಿ ಬರೋದ್ರೊಳಗೆ ನಿಮ್ಗೆ ಕೆಲಸ ಮುಗಿಸ್ಕೊರಿ ನಾಯಿ ಹಿಂದಿಂದ ನಾವು ಹೋಗ್ಬೇಕು ಅಂತ ಹೇಳ್ಯಾರ್ರಿ ಹೌದಾ ಹಂಗಾರ ನಾಯಿ ಹಿಂದಿಂದ ನಾನು ಗುರ್ಸಿದ್ದ ಹೋಗ್ಬಿಡ್ತೀವಿ ತಗೋ ಹಂಗ ಮಾಡೋಣ್ರಿ ಮಾವರ ಆಮೇಲೆ ಹೇಳ್ಕೊಂಡು ನಾವಿರೋ ಜಾಗಕ್ಕೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ರಿ ಚಿಕ್ಕಮ್ಮರ ಆಗಲ್ ನೀವು ಬೈದ್ರಿ ಅಂತೇಳಿ ನಾ ಏನು ಮಾತಾಡೋದು ಬಿಡುದಿಲ್ಲ ನಾ ಮಾತಾಡ್ತೇನೆ ಏನ್ರಿ ಈಗ ರೊಕ್ಕ ಎಲ್ಲಿದ್ ಬಂತು ಅಂತ ನೀವು ಹೇಳಿಲ್ಲ ಅಂದ್ರೆ ನಿಮ್ಮ ನಡತಿ ಮ್ಯಾಗ ನಿಮ್ಮ ಗಂಡುಗೂ ಅನುಮಾನ ಇಲ್ಲಿ ಇವರು ಊರನವ್ರು ಒಂದಿಬ್ರು ಮಂದಿ ನಿಂತಾರ ಅವ್ರಿಗೂ ಒಂದು ಮನಿ ಯಾಕೆ ಏನಾವುದಂಗಾರ ಏನೋ ಇರ್ಬೇಕನ್ನಂಗೆ ಆಕತಿ ಆದಿ ಸುದ್ದಿ ಊರು ತುಂಬ ಹಬ್ಬತತಿ ಎಲ್ಲ ನೆಟ್ಟಿಗಿದ್ದು ನಡತಿ ಯಾಕೆ ಹಾಳು ಮಾಡ್ಕೋತೀರಿ ರೊಕ್ಕ ಎಲ್ಲಿದ್ ಬಂತು ಅಂತ ನೀವು ಹೇಳ್ತೀರಿ ನಾ ಹೇಳೆ ನೀನು ಹೇಳ್ತಿ ಯಾಕಂದ್ರೆ ಕಳತನ ಆಗಿರೋದು ನಮ್ಮ ರೊಕ್ಕ ಕದ್ದಿರೋದು ನೀವು ಅದಕ್ಕೆ ಹೇಳಾಕತ್ತೀನಿ ನಾನು ಏಯ್ ಯಾಕ ಈಗ ನಿನ್ ತರ ವಹಿಸ್ಕೊಂಡು ಆ ಹುಡುಗಿ ಬೇಡ ನನ್ನ ಮಗಳಿಗೆ ಕಳತನ ಕಳ್ಳಿ ಅಂತ ಹೇಳ್ತೀನಿ ನೀನು ಅತ್ತಿಯರ ಚಿರಾಡ್ಬೇಡ್ರಿ ನನಗೆ ಚಿರಾಡಕ್ಕೆ ಬರ್ತೈತ್ರಿ ಅತ್ತಿಯವ್ರ ಏನ್ರಿ ರೊಕ್ಕ ಹೋಗಿರೋದು ಇಲ್ಲಿ ನನ್ನ ಗಂಡಂದು ಸಿಕ್ಕೊಂಡಿರೋದು ಸಾಲದಾಗ ನನ್ನ ಗಂಡ ಅದು ನಿಮ್ಮ ಮಗನೂ ಹೌದ್ರಿ ನಾ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಹೆಚ್ಚು ಕಷ್ಟ ಆದ್ಬಿಟ್ಲೆ ಹೆಂಡತಿಗೂ ಕಷ್ಟ ಆಕೈತಿ ತಾಯಿಗೂ ಕಷ್ಟ ಆಕೈತ್ರಿ ಅದಕ್ಕೆ ಹೇಳಾಕತ್ತೇನೆ ರೀ ಅತ್ತಿಯವ್ರ ಏನ್ರಿ ನೀವು ತಲೆ ಕೆಡಿಸ್ಕೊಬೇಡ್ರಿ ರೊಕ್ಕ ಕಳುವಾಗಿದ್ದು ಮಾತ್ರ ಗ್ಯಾರಂಟಿ ಕದ್ದಿರೋದು ನಿಮ್ಮ ಮಗಳ ಇಲ್ಲೋಡ ರತ್ನ ಮನಿ ಹೆಣ್ಮಗಳಿಗೆ ಅಂದಾಕಿ ಮನಸ್ಸು ನೋವು ಮಾಡಬೇಡ ಹೌದಾ ಅತ್ತಿಯವ್ರ ಆತ್ರಿ ಹಂಗಾರ ಮಾವರ ನೀವು ಪೊಲೀಸ್ರಿಗೆ ಫೋನ್ ಮಾಡ್ರಿ ಬರ್ಲಿ ಅವ್ರು ನಾಯಿ ತೊಗೊಂಡು ಆ ರೊಕ್ಕ ಕೋಟಾ ನೋಟಿ ಎಲ್ಲದವನ್ನ ನಾ ಪತ್ತೆ ಹಚ್ಚಿ ಹಚ್ತೀನಿ ಈಗ ಏನು ಇವ್ರ ಕಡೆ 10,000 ರೂಪಾಯಿ ಕೊಟ್ಟಿದ್ರಲ್ಲ ಅವರು ಅದ್ರ ಖರ್ಚು ಮಾಡಿ ಉಳ್ದಾವಲ್ಲ ಅದ್ರಾಗಂತೂ ಕೋಟಾ ನೋಟ್ ಇದ್ದೇ ಇರ್ತಾವೆ ಏನ್ರಿ ಇವ್ರ ರೊಕ್ಕ ಉಳ್ಕದ್ ಎಲ್ಲಿಟ್ರ ನನಗೆ ಗೊತ್ತಿಲ್ಲ ಇದ್ರಾಗಂತೂ ಇರತ್ತಾವ ಅವು ರೊಕ್ಕ ಏನ್ರಿ ಬರಬ್ಬರಿ ಭಾಳ ರೊಕ್ಕ ಸೇರ್ಕೊಂಡವ ಕೋಟಾ ನೋಟ್ ಅವ್ನ ರೊಕ್ಕ ತರಿಸ್ತೀನಿ ಪರಿಶೀಲಿಸ್ತೆ ಮಾಡ್ತೇನೆ ಅಷ್ಟು ಚೆಕ್ ಮಾಡಿಸಿ ಇವ್ರ ಕಳ್ಳರನ್ನ ಆಮ್ಯಾಗ ಆ ರೊಕ್ಕದ ಮ್ಯಾಗ ಇನ್ನೊಂದು ಏನಂತಂದ್ರೆ ಕಳ್ಳರು ಸಿಕ್ಕಿ ಬೀಳೋದು ಹೆಂಗಂದ್ರೆ ಈಗ ಆ ರೊಕ್ಕನ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡ್ತಾರ್ರಿ ಈಗ ಚೆಕ್ ಮಾಡಿ ಏನು ಮಾಡ್ತಾರ್ರಿ ಮಾವರ ಅದ್ರ ಮ್ಯಾಗ ಎಷ್ಟು ಮಂದಿ ಕೈ ಬೇಳ ಗುರುತು ಬಿದ್ದಾವು ಅಂತ ಅದು ಎಂತದ ಕೊರೆನ್ಸಿ ಲ್ಯಾಬ್ ಅದೇನ ಅಂದ್ರೆ ಕೊರೆನ್ಸಿಕ್ ಲ್ಯಾಬ್ ಅಲ್ಲೇ ಚೆಕ್ ಮಾಡ್ತಾರ್ರಿ ಮಾವರ ಚೆಕ್ ಮಾಡಿ ಅದ್ರ ಮ್ಯಾಗ ಈಗ ನನ್ನ ಗಂಡನ ಬಿದ್ದಿರ್ತೈತಿ ಸಾಲ ಕೊಟ್ಟ ಒಂದು ಬಿದ್ದಿರ್ತೈತಿ ಅಂದ್ರೆ ರೀಸೆಂಟ್ ಆಗಿರೋ ಕೈ ಬೆರಳ ಗುರುತುಗಳು ಆಮೇಲೆ ಈಗ ಯಾವನ್ ಕದ್ದಿರ್ತಾನಲ್ಲ ಅವನು ಕೈ ಬೆರಳು ಅದ್ರ ಮ್ಯಾಗ ಬಿದ್ದಿರ್ತೈತ್ರಿ ಮಾವರ ಚೆಕ್ ಮಾಡಿದಾಗ ಎಸ್ ಮಂದಿ ಅವ್ರೆಲ್ಲರೂ ಈಗ ನಾ ಕೊಟ್ಟವನ ಮೇಲೆ ಹೋಗುದಿಲ್ಲ ಇಸ್ಕೊಂಡವನ ಮೇಲೆ ಹೋಗುದಿಲ್ಲ ಕದ್ದೋನ್ ಮೇಲೆ ಹೋಗತಿ ಈ ಕೈ ಬೆರಳು ಗುರುತು ಇಲ್ಲಿ ಯಾಕೆ ಬಿದ್ದು ಈ ನೋಟಿನ ಮೇಲೆ ಏನು ಅವಶ್ಯಕತೆ ಇತ್ತು
ಈ ರೊಕ್ಕನ ಅವ್ರ ಕೈಯಾಗ ನಾವು ಕೊಟ್ಟೇ ಇಲ್ಲ ಅಂದಮೇಲೆ ಹೆಂಗೆ ಬೀಳಕ್ಕೆ ಸಾಧ್ಯ ಗೊತ್ತಾಗುದಿಲ್ಲನ್ರಿ ಅಮ್ಮವ್ರ ಅಷ್ಟು ಬೇಕಾದಂಗೆಲ್ಲ ಗೊತ್ತು ಹಿಡಿಬೋದ್ರಿ ಮಾವ್ರ ನೀವು ಪೊಲೀಸರು ಕರ್ಸ್ರಿ ಯಾರನ್ನ ಕರ್ಸ್ತಿ ಕರ್ಸ ನಾ ಏನ ಬಾ ಚಲೋ ಹೆಣ್ಮಗಳ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಿನ್ನ ನೀ ಹಿಂಗದಿ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡ ಮನಿ ಹೆಣ್ಮಗಳ ಮ್ಯಾಗ ಕಳತನ ಹಾಕ್ತಿ ಅಂದ್ರೆ ನೀನು ಇರ್ಲಿ ನಾಳೆ ನಾ ಸತ್ತ ಕಾಲಕ್ಕೆ ನನ್ನ ಮಕ್ಕಳನ್ನ ಏನಾರ ಈ ಮನಿಗೆ ಬರಾಕ್ ಬಿಡ್ತೀಯಾ ನೀನು ನೋಡಿಸ್ತೀಯಾ ಅವ್ರನ್ನ ನೀನು ನನ್ನ ಮನಸ್ಸು ಹಂಗೆ ಕೆಟ್ಟಿಲ್ರಿ ಅತ್ತಿಯವ್ರ ಆದ್ರೆ ರೊಕ್ಕ ಹೋಗೈತ್ರಿ ನಾ ಮಾತ್ರ ಬಿಡುದಿಲ್ರಿ ಇದನ್ನ ಮಾವರ ಫೋನ್ ಹಚ್ಚೋಗ್ರಿ ಹ್ಞೂ ಹಚ್ತೀನಿ. ಯಪ್ಪ ಬ್ಯಾಡ ತಡಿ ನಾನು ಕದ್ದೇನೆ ಇವ ಮಗಳ ಏನ್ ಹೇಳಕತ್ತೀಯ ನೀನು ಹೌದೇವ ನಾನು ಕದ್ದಿದ್ದೆ 2 ಲಕ್ಷ ರೂಪಾಯಿ ಅಲ್ಲ ಎಂತ ಮೋಸ ಮಾಡ್ಬಿಟ್ಟೆ ಯವ್ವ ಮಗಳ ನೀನು ಅಲ್ಲ ರೊಕ್ಕ ತಗೊಳಕ್ ಮನಸ್ಸು ಹೆಂಗ್ ಬಂತ ನೀನು ನಾನು ನೀನು ಹಿಂಗೆ ಮಾಡ್ತಿ ಅಂತ ಅನ್ಕೊಂಡಿದ್ದಿಲ್ಲ ಬಿಡ ಇನ್ನು ಮ್ಯಾಗ ಎಲ್ಲರ ಏನಾರ ಇಡಾಕ ನಂಬಿಕೆ ಬರ್ತದಂತ ತಿಳ್ಕೊಂಡಿಯ ಅಲ್ಲ ನೀ ಕದ್ದು ಆ ಪೂಜಾ ಮೇಲೆ ಹೊಕ್ಕತ್ತೆ ಅನ್ನೋದು ಗೊತ್ತಿದ್ದು ಸುಮ್ಮನಿದ್ದಿ ನಿನ್ನ ಪರ ವಯಸ್ಸು ನನ್ನ ಸೊಸಿ ಕೊಟ್ಟು ಇಷ್ಟೆಲ್ಲ ಮಾತಾಡಿದ್ನಲ್ಲ ನಾನು ಅಯ್ಯೋ ದೇವ್ರೇ ಪಾಪ ಅಲ್ಲ ಅವ್ನು ಗುರ್ಸಿದ್ದ ಸಾಲದ ಸಿಕ್ಕೊಂಡು ಒದ್ದಾಡಕತ್ತಿದ್ನಲ್ಲ ಹಿಂಗಾರ ಮನಸ್ಸು ಬಂತ ನಿಂಗೆ ರೊಕ್ಕ ಕದಿಯಾಕ ಅಂಥದ್ದೇನಿತ್ತು ಅವಶ್ಯಕತೆ ನಿನಗೆ ಅಂಥದ್ದೇನಿತ್ತು ಅವಶ್ಯಕತೆ ಅಂತ ಕೇಳ್ತಿಯಲ್ಲ ಏನು ಒಳ್ಳೇದಾಗೈತೆ ನನಗೆ 1 ರೂಪಾಯಿ ದುಃಖ ಬಿಡವಲ್ಲ ದುಡಿಯವಲ್ಲ ನಾ ಏನು ಮಾಡ್ಲೇವ ನಾನು ನೋಡಿದ್ರೆ ತಾಳಿ ಚೇಂಜ್ ಮಾಡಿಸ್ತೀನಿ ಅಂತ ಎಲ್ಲರ ಮುಂದೆ ಹೇಳ್ಬಿಟ್ಟಿದ್ದೆ ತಾಳಿ ಚೇಂಜ್ ಮಾಡಿಸಿಲ್ಲ ಎಲ್ಲರೂ ಕೇಳಾಗತ್ತಿದ್ರು ಅದು ಹೋಗ್ಲಿ ಈ 2 ಲಕ್ಷ ರೂಪಾಯಿದಾಗ ಜೀವನಕ್ಕೆ ಏನಾರ ಒಂದು ಮಾಡ್ಕೊಂಡ್ರಾತ ಎಲ್ಲೇ ಒಂದು ಅಂಗಡಿ ಪಗಡೆ ಹಾಕೊಂಡು ಕುಂತ್ರಾತ ಅಂತ ಮಾಡಿದ್ದೆ ನಾ ರೊಕ್ಕ ಕೇಳಿದ್ರೆ ನೀವು ಕೊಡೋದಿಲ್ಲ ಲಕ್ಷಾನ್ಗಟ್ಲೆ ಏನು ಮಾಡಲಿ ಅದಕ್ಕೆ ಕದ್ದೆ ಅದಕ್ಕೆ ನಿನ್ನ ಉದ್ದೇಶ ಏನಾರ ಆಗಿರ್ಬೋದವಾ ಅದ್ರ ಕಳತನ ದಾರಿ ಬರಬ್ಬರಿ ಇಲ್ಲ ನೋಡುವ ನೀನೇನ ಅಂಗಡಿ ಹಾಕೊಂಡು ಕುಂದಿರ್ತಿದ್ದಿ ನಿಮ್ಮ ಗುರ್ಸಿದ್ದ ಸಾಲದ ಸಿಕ್ಕೊಂಡು ಒದ್ದಾಡ್ತಿದ್ದಿಲ್ಲ ಅಲ್ಲ ಬಡ್ಡಿ ಹಂಗೆ ತಂದಿದ್ದವ ಪಾಪ ಅಪ್ಪ ನನ್ನ ತಪ್ಪ ಯವ್ವ ನನ್ನ ತಪ್ಪಾತಿಗೆ ಅತ್ತಿಗೆಮ್ಮ ಅದ್ರಾಗ ಯಾಕೆ ಕೂಟ ನೋಟು ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಸುಮ್ಮನೆ ಈ ರೊಕ್ಕ ಹೆಂಗಾರ ಮಾಡಿ ಪತ್ತೆ ಹಚ್ಬೇಕಲ್ಲ ಅದಕ್ಕೆ ನಾಯಿಗಳೆಲ್ಲ ಕೂಟ ನೋಟು ಎಲ್ಲ ಎಲ್ಲಿ ಪತ್ತೆ ಹಚ್ಕೊಂಡು ಹೋಗ್ಬೇಕ್ರಿ ನಾ ಅದೆಲ್ಲ ಏನಿಲ್ಲ ನಾನು ಹೆಂಗಿದ್ದೀನಿ ಹೊರಗೆ ತೆಗೀದು ಅಂತ ನನಗೆ ಗೊತ್ತಾಗತ್ತಿದ್ದಿಲ್ಲ ಅದಕ್ಕೆ ಮಾತಾಡಿದೆ ಅಷ್ಟೆ ಅಲ್ವಾ ನನ್ನ ಮಗಳ ಕದ್ದಾಳಂತ ನಿನಗೆ ಗೊತ್ತಾಗಿತ್ತನ ಒಂದು ನಿಮಿಷ ಎತ್ತಿಯವ್ರ ಹೌದು ಚಿಕ್ಕಮ್ಮರ ಇದನ್ನ ಹೆಂಗೆ ಕಳ್ತನ ಮಾಡಿದ್ರಿ ನೀವು ರೊಕ್ಕನ ಅವತ್ತು ಗುರ್ಸಿದ್ ಬಂದು ಪೂಜಾನ ಕೈಯಾಗ ಕೊಟ್ಟ ಅಕ್ಕಿ ರೊಕ್ಕ ಇಟ್ಲು ನಾನು ಅದೇ ಟೈಮಿಗೆ ಗುರ್ಸಿದ್ದ ಕೊಟ್ಟವನ ಪಟಾನ ಹೋಗಿಬಿಟ್ಟ ಹೋಗುತ್ತಲೇ ನಾ ಹಿಂಗೆ ಬಂದೆ ಬರುತ್ತಲೇ ನನಗೆ ಇವ್ರು ಇಲ್ಲಿ ಮಾತಾಡೋದು ಕೇಳಿಸ್ಕೊಂಡಿದ್ದೆ ನಾನು ರೊಕ್ಕ ಈಕೆ ಇಡಕ್ಕೆ ಹೋಗಿದ್ಲಲ್ಲ ಇಡಕ್ಕೆ ಹೋದ್ಬಿಡ್ಲೆ ಚಾವಿಯಲ್ಲಿ ಇಟ್ಲು ನೋಡಿದ್ದೆ ಈಕೆ ಇಟ್ಟು ಜಳಕಕ್ಕೆ ಹೋದ್ಲು ನಾನು ಹಿಂದೆ ಬಂದು ತಿಜೂರಿ ಮೆಲ್ಲಕ್ಕೆ ತೆಗೆದು ರೊಕ್ಕ ತೊಗೊಂಡು ವಾಪಸ್ ಚಾವಿ ಅಲ್ಲೇ ಇಟ್ಟು ಹೋಗೇ ಬಿಟ್ಟೆ ಮನೆಯಾಗೂ ಯಾರೂ ಇದ್ದಿದ್ದಿಲ್ಲ ಆದ್ರೆ ಚಿಕ್ಕಮರ ಕಳ್ಳ ಒಂದ್ಸಲ ಕದ್ದು ಹಣಿಪಟ್ಟಿ ಕಟ್ಕೊಂಡಂದ್ರೆ ಮುಗೀತು ಅವ್ನು ಕದ್ದಾನ ಬಿಟ್ಟಾನ ಇನ್ನೊಂದ್ಸಲ ಹೋಗುದು ಅನುಮಾನ ಅವನ ಮೇಲೆ ರೀ ಎಲ್ಲಾರ್ಗಿ ಚಿಕ್ಕಮರ ಮುಂದೆ ನೀವು ರೊಕ್ಕ ಎಷ್ಟು ಗಳಿಸ್ತೀರಿ ಏನೋ ಅದು ಗೊತ್ತಿಲ್ಲ ಆದ್ರೆ ಮನಿ ಮಂದಿ ನಂಬಿಕೆ ಮಾತ್ರ ಕಳ್ಕೊಂಡ್ಬಿಟ್ರಿ ಬಿಡ್ರಿ ಅಲ್ವಾ ಸೊಸಿ ನನ್ನ ಮಗಳ ಕದ್ದಾಳ ಅಂತ ನಿನಗೆ ಯಾಕೆ ಅನ್ನಿಸ್ತ ಅದು ಈ ಮನೆ ಒಳಗೆ ಈಗ ಸದ್ಯ ರೊಕ್ಕದ ಅವಶ್ಯಕತೆ ಇರೋದಂತಂದ್ರೆ ಒಂದು ಪೂಜಾಗ ಒಂದು ಇವ್ರಿಗೆ ಯಾವಾಗಿದ್ರು ಸ್ವಲ್ಪ ರೊಕ್ಕ ಬೇಕು ಮನ್ಯಾಗ ಹಿಂಗೈತೆ ಅನ್ನೋ ತೊಂದರೆನೂ ಇತ್ತು ಆದ್ರೆ ಮನೆ ಮಂದಿಗೆ ಬಿಟ್ರೆ ಯಾರಿಗೂ ಚಾವಿ ಗೊತ್ತಿಲ್ಲ ಅನ್ನೋದಿತ್ತು ಆಮೇಲೆ ನಾನು 1-2 ಸಲ ಇವ್ರ ಮನೆ ಕಡೆ ಇವ್ರು ಇದ್ದಿದ್ದಿಲ್ಲ ಇವ್ರು ಹಿಂಗೆ ಪ್ಯಾಟ್ಗೆ ಹೋಗ್ಯಾರ ಅಲ್ಲಿ ಹೋಗ್ಯಾರ ಅಂತ ರೊಕ್ಕ ತೊಗೊಂಡು ಅಡ್ಡಾಡೋದು ನೋಡಿದ್ದೆ ನಾನು ಆದ್ರೆ ಇಷ್ಟು ರೊಕ್ಕ ಇವ್ರ ಕಡೆ ಎಲ್ಲಿಂದ ಬಂತ ನಂಗೆ ಆಗಿತ್ತು ನನಗೆ ಆದ್ರೆ ಆಮೇಲೆ ಗೊತ್ತಾಯ್ತು ಕಳ್ತನ ಮಾಡಿರೋದು ಇವ್ರೆ ಅಂತ ನನಗೆ ಅವಾಗ ಅನಿಸ್ತು ಅದು ಅಲ್ಲದೆ ಮಾವಾರ ಕಡೆ ನಾ ಅವತ್ತು ಮಾತಾಡಿದ್ದೆ ಮಾವಾರ ಕಂಪ್ಲೇಂಟ್ ಕೊಡೋದು ಬೇಡ್ರಿ ನನಗೆ ಅನಿಸ್ತತಿ ಮನೆಯವ್ರ ಯಾರ ತೊಗೊಂಡಾರ ನಾವು ಇಬ್ಬರು ಸೇರಿ ಕೋಟ ನೋಟ ಅದು ಇದಂತ ಪ್ಲ್ಯಾನ್ ಮಾಡೋಣ ಅವಾಗ ಅವ್ರು ಸಿಕ್ಬಿಡ್ತಾರ ಅಂತೇಳಿ ಹೇಳುವಂಗೆ ಬೆಳಗ್ಗೆ ಏನು ನಾನು ಚಿಕ್ಕಮ್ಮರ ಕಡೆ ಮಾತಾಡಕ್ಕೆ ಹೋದ್ನಲ್ಲ ಅವಾಗ ಅವರು ರೊಕ್ಕ ಕಳವಾಗಿ ಸಿಕ್ತಾ ಅದಾತ ಇದಾತ ತಾವ ಮಾತಾಡತ್ರ ಪೂಜಾಗೆ ವಿಚಾರ ಗೊತ್ತಿದ್ರು ನಾ ಗೊತ್ತಿಲ್ಲ ಅಂದೆ ಇವರು ಹಂಗಾರೆ ಪೂಜಾಗೆ ಗೊತ್ತಿಲ್ಲ ಬೇರೆದವ್ರು ಹೇಳಿದ್ರು ಅಂತಂದ್ರೆ ಅಲ್ಲೇ ಮನುಷ್ಯಾಗ ಗೊತ್ತಾಗ್ಬಿಡ್ತ್ರಿ ಓ ಹಿಂಗೆಲ್ಲ ಮಾಡಿ ಪತ್ತೆ ಹಚ್ಚಿನ ಯಕ್ಕ ನಾ ದುಡಿದಿಲ್ಲ ಕರಿ ಆದ್ರೆ ಯಾವತ್ತು ಕಳ್ತನ ಮಾಡಿಲ್ಲ ಅಕ್ಕ ನಾನು ಆದ್ರಿ ಕಾಕರ ನಾ ಹಿಂಗಂತೇನೆ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಅವ್ರು ಮಾಡಿದ್ರಾಗ ಅವ್ರೊಬ್ರದ್ದು ತಪ್ಪಿಲ್ರಿ ತಪ್ಪು ನಿಮ್ಮದು ಐತ್ರಿ ಏನ್ರಿ ಈಗ ಒಂದು ಹೆಣ್ಣಿಗೆ ಗಂಡ ದುಡುದು ಚಂದಗೆ ತನ್ನ ಸಂಸಾರ ತಾನು ನಿಭಾಯಿಸ್ಕೊಂಡ್ರೆ ಆಕೆ ಕೆಟ್ಟ ದಾರಿನೂ ತುಳಿಯಂಗಿಲ್ಲ ಇನ್ನೊಂದು ಕಡೆ ಲಕ್ಷ್ಯನೂ ಹೋಗೋದಿಲ್ಲ ಈಗ ಅವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜೀವನ ನೀವು 1 ರೂಪಾಯಿ ದುಡಿಯೋರಲ್ಲ ಇಲ್ಲಿ ಬಂದು ಏನಾರ ಪ್ರತಿಯೊಂದು ಕೇಳಿ ತೊಗೊಂಡೋಗ್ಬೇಕಂದ್ರೆ ಇಲ್ಲಿ ಬಂದು ಕೇಳಿ ತೊಗೊಂಡೋಗುತ್ತಲೇ ನಾನು ಜಿಪುಣತನ ಮಾಡಾಕಿ ನಾ ಇಷ್ಟೇ ಕೊಯ್ತಾರೆ ಅಷ್ಟೇ ಕೊಯ್ತಾರೆ ಹಿಂಗೆ ಯಾಕೆ ಅಂತ ನಾ ಅನ್ನಕ್ಕೆ ಮತ್ತು ಜೀವನ ಹೆಂಗೆ ನಡೆಸ್ಬೇಕ್ರಿ ಅವ್ರು ಮಕ್ಕಳು ಸಾಲಿ ಪೀಜ್ ಹೆಂಗೆ ಕಟ್ಬೇಕು ಇದೆಲ್ಲ ಯೋಚನೆ ಬಂದು ಅವ್ರು ಇಂಥ ಕೆಲಸಕ್ಕೆ ಕೈ ಹಾಕ್ಯಾರ ಅದಕ್ಕೆ ನೋಡ್ರಿ ಕಾಕರ ಮನುಷ್ಯ ಕುಂತು ಕೆಡೋದಕ್ಕಿಂತ ದುಡ್ದು ಕೆಡ್ಬೇಕಂತ ಅದಕ್ಕೆ ಕುಂತುಂಡ್ರ ಕುಡ್ಕಿ ಹೊನ್ನು ಸಾಲಂಗಲ್ಲ ಅಂತ ಶ್ರೀಮಂತನ ಬೀದಿಗೆ ಬಂದ್ಬಿಡ್ತಾನೆ ಅಂತಾದ ನೀವು ಮೊದಲು ಬಡವ್ರು ಅದೀರಿ ನಾವು ಬಡವ್ರು ಅದೇವಿ ದುಡ್ಕೊಂಡು ತಿನ್ನೋರ ಮೇಲೆ ಅದೇನಂತಾರೆ ಸಾಯೋರ ಮೇಲೆ ಮೇಯರ್ ಬಿದ್ರು ಅಂತೇಳಿ ನಮ್ಮ ಮೇಲೆ ಎಷ್ಟು ದಿನ ಅಂತ ಡಿಪೆಂಡ್ ಆಗಿರ್ತೀರಿ ನಾಳೆ ಮಕ್ಕಳು ವಯಸ್ಸಿಗೆ ಬಂದಾವು ಮದುವೆ ಮುಂಜಿ ಅಂತ ಇರ್ತೈತಿ ಯಾವಾಗೂ ಇನ್ನೊಬ್ಬರನ್ನೇ ಕೈ ಚಚ್ಚಿ ಕೇಳ್ತೀರಿ ಅದಕ್ಕೆ ನೀವು ಒಂದು ಕೆಲಸ ಅಂತ ಹುಡುಕೋರಿ ನಿಯತ್ತದಾರಿಲಿ ಏಟ್ ಬರೋದು ಪಗಾರ ಬರವಲ್ತಕ್ಕ ಏನೋ ಸದ್ಯ ಮನೆ ಒಳಗೆ ಅದೀರಿ ಇರ್ರಿ ಆದ್ರೆ ದುಡಿಯಾಕೆ ಹೋಗ್ರಿ ಕಾಕರ ಈಗ ಇವತ್ತು ಮಂಜಕ್ಕರ್ ಮಾಡಿದ್ದ ಇದ್ರೊಳಗೆ ಚಿಕ್ಕಮ್ಮರ್ ಮಾಡಿದ್ದ ತಪ್ಪೊಳಗೆ ನಿಮ್ಮದು 50% ಮೇಲೆ ಐತಿ ತಪ್ಪು ತಿಳಿತನ ಬಡೆ ತಿಳಿತೀನಿ ಏನು ಮಾಡಿಲ್ಲ ಅಂತಂತೇಳಿ ಬೇಶ್ವಾ ಸೊಸಿ ನನ್ನ ಹೇಂತ ಇಷ್ಟು ದಿನ ಮಾಡ್ಲಾರದನ್ನ ನೀ ಮಾಡಿದಿ ನೋಡಿ ಇವತ್ತು ಇಲ್ವಾ ದುಡಿತೀನಿ ಇನ್ಮ್ಯಾಗ
100 ರೂಪಾಯಿ ಆಗೋಲ್ತಕ್ಕ ಈ 1000 ರೂಪಾಯಿ ಆಗೋಲ್ತಕ್ಕ ನಾ ದುಡಿತೇನೆ. ದುಡ್ದು ನಾನು ಹೆಂಡತಿ ಮಕ್ಕಳನ್ನ ಸಾಕ್ತೇನೆ. ಮಂಜಿ, ನಿನ್ನ ನಡತಿ ಮ್ಯಾಗ ಅನುಮಾನ ಪಟ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿಬಿಡು ನನ್ನಿಂದಾಗಿ ನಿನಗೆ ಇಷ್ಟೊಂದು ಇದಾಗಕತ್ತೈತಿ, ಕಳ್ತನ ಲೆವೆಲಿಗೆ ನೀವು ಹೊಂಟಿ ಅಂದ್ರೆ ನನ್ನ ಕ್ಷಮಿಸಿಬಿಡು. ನಾ ಇನ್ಮೇಲೆ ಹಂಗೆ ಮಾಡೋಂಗಿಲ್ಲ, ದುಡಿತೀನಿ, ದುಡ್ದು ನೋಡ್ಕೊತೇನೆ ನೀನು. ಬಾ ಹೋಗು ಮನೆಗೆ. ಚಿಕ್ಕಮ್ಮರ ಆ ರೊಕ್ಕ ತಂದು ಕೊಡ್ರಿ. ಹಾ ತಂದು ಕೊಡ್ತೀನಿ. ಯವ್ವ ನಿನ್ನ ಬಡ್ಡಿನೂ ಬೇಡ ಏನೂ ಬೇಡ, ಅಸಲು ಏನಕ್ಕೆ ಕೊಟ್ಟಾಳಲ್ಲ 8,500 ಉಳಿದಂದಿಲ್ಲ, ಅದನ್ನ ತೊಗೊಂಬ ಮೊದಲು. ತಂದು ಕೊಡ್ಬೇಕೀಗಕ್ಕೆ, ಇಲ್ಲಾಂದ್ರೆ ಬಾಂಡೆ ತಿಕ್ಕು ತಂತಿ ತೊಗೊಂಡು ಮಕ್ಕ ಕೆರೆದು ಬಿಡ್ತಾನೆ ಅದನ್ನು. ನೀ ತಲೆ ಕೆಡಿಸ್ಕೊಬೇಡ, ಈಗಿನ ತಂದು ಕೊಡ್ತಾಳೆ ಈಗ ರೊಕ್ಕ ಹಾಕಿ ನೋಡ್ಬಾ. ಏನಡಿ ಮನೆಗೆ ಹೋಗೋಣ. ಯವ್ವ ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತನ್ನೋ ಹಂಗೆ ನಮ್ಮ ಮಾವು ಬುದ್ಧಿ ಬಂತವ. ನನಗೇನಕ್ಕಿ ಕಳ್ತನ ಮಾಡ್ಯಾಳ ಅಂದಾಗ ಏನು ಬೇಜಾರಾಗ್ಲಿಲ್ವ, ಅದಕ್ಕೆ ನಾ ಬೈಯಾಕೂ ಹೋಗಲಿಲ್ಲ. ಯಾಕಂದ್ರೆ ಪರಿಸ್ಥಿತಿನ ಹಿಂಗೈತಿ ಅಂತೇಳಿ ಯೋಚನೆ ಮಾಡಾತಿದ್ದೆ. ಅಷ್ಟೊತ್ತಿಗೆ ನಾನು ಹಿಂತಿನ ಹೇಳ್ಬಿಟ್ಲೆ. ಯವ್ವ ಈಗಿನ ಮದುವೆ ಮಾಡ್ಕೊಂಬಂದಾಗ ಎಂಥ ಜಿಪುಣಿ ತಂದು ಕಟ್ಟಿದ್ರು ನನಗೆ ಅನ್ಕೊಂಡಿದ್ದೆ. ಕರೆನೂ ನನ್ನ ಹಿಂತಿ ಭಾಳ ಶಾಣೆ ಅದಾಳವ.